ನೀನೊಬ್ಬನೇ ಬಂದಿದ್ಯೋ, ನಿನ್ ಜೊತೆ ಇನ್ಯಾರಾದ್ರೂ ಇದ್ದಾರೋ? ನೀನ್ ಅಂಡರ್ ವರ್ಡ್ ISI ಏಜೆಂಟು. ಬಾಯ್ಬಿಡೋ, ನನ್ನ ಮಗನೇ ಬಾಯ್ಬಿಡೋ. ಬ್ಯಾಂಕ್ ಅಲ್ಲಿ ಗಾರ್ಡ್ ಹೊಡೆದಿದ್ದಾನೆ, ಪಾರ್ಕ್ ಅಲ್ಲಿ ಪೊಲೀಸ್ ಅವ್ರ ಮೇಲೆ ಕೈ ಮಾಡಿದ್ದಾನೆ ಅಂತ ಕ್ರಿಮಿನಲ್ ಹೇಗ್ರಿ ತನ್ನ ಮನೇಲಿ ಇಟ್ಕೊಂಡಿದ್ದೀರಾ? ಹೇಳಮ್ಮ. ಯಾಕೆ ಇನ್ಫಾರ್ಮ್ ಮಾಡ್ಲಿಲ್ಲ? ನನ್ ಪ್ರಶ್ನೆಗೆ ಉತ್ತರ ಹೇಳ್ರಿ ಪ್ಲೀಸ್. ನನಗೆ ಮಾತಾಡಕ್ ಅವಕಾಶ ಕೊಡಿ. ಅವನೊಬ್ಬ ಪೇಷಂಟು. ಅವ್ನ ಪ್ರಾಣ ಉಳ್ಸಕ್ ರಕ್ತ ಕೊಟ್ಟಿದ್ವಿ. ಸ್ಟಾಪ್ ಇಟ್. ಅವನು ಯಾರು? ನಕ್ಸಲೈಟಾ, ಟೆರರಿಸ್ಟಾ, ಕ್ರಿಮಿನಲ್ ಅಂತ ತಿಳ್ಕೊಳ್ಳೋದೇನೆ ಅವ್ನಿಗೆ ಆಶ್ರಯ ಕೊಟ್ರ? ಅಲ್ಲ, ಮನುಷ್ಯತ್ವದ ಬಗ್ಗೆ ಮಾತಾಡ್ತಿರಲ್ಲ, ಅಟ್ಲೀಸ್ಟ್ ಪೊಲೀಸ್ಗಾದ್ರೂ ಇನ್ಫಾರ್ಮ್ ಮಾಡ್ಬೋದಿತ್ತಲ್ಲ. ಮರ್ಯಾದೆಯಾಗಿ ನಿಮ್ ಜೊತೆ ಇನ್ನೂ ಯಾರಿದ್ದಾರೆ ಅಂತ ಹೇಳಿ. ಓಹೋ, ಅವ್ನು ಮಾಡಿದ ಕೆಲಸಕ್ಕೆ ಕೂರ್ಸೆ ಹಾರ ಹಾಕಿ ಸನ್ಮಾನ ಮಾಡ್ಬೇಕಿತ್ತ? ಇಲ್ಲ ಇನ್ಸ್ಪೆಕ್ಟರ್, ಅವ್ರ ಪೇಷಂಟ್. ಅವ್ರು ಹೊಡೆದ್ರೆ ಸತ್ತೋಗ್ತಾರೆ. ಸಾಯ್ಲಿ. ಇಂತ ನನ್ನ ಮಕ್ಕಳು ಬದುಕಿದ್ದು ದೇಶಕ್ಕೇನು ಹೋರಾಟ ಮಾಡಬೇಕಾಗಿದೆ. ಮೈಂಡ್ ಯುವರ್ ಲ್ಯಾಂಗ್ವೇಜ್ ಇನ್ಸ್ಪೆಕ್ಟರ್. ಯು ಆರ್ ನಾಟ್ ಅ ಡಿಕ್ಟೇಟರ್, ಯು ಆರ್ ಜಸ್ಟ್ ಅ ಪ್ರೊಟೆಕ್ಟರ್. ಅವ್ರಿಗೇನಾದ್ರೂ ಆದ್ರೆ ನೀವ್ ಫೇಸ್ ಮಾಡ್ಬೇಕಾಗುತ್ತೆ. ಮೈಂಡ್ ಯುವರ್ ವಾಯ್ಸ್. ಡೋಂಟ್ ಆನ್ಸರ್ ದಿ ಕ್ವೆಶ್ಚನ್. ಸ್ಟಾಪ್ ಇಟ್. ಏನಾದ್ರೂ ಬಾಯ್ಬಿಟ್ನಾ? ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾನೆ. ಪೊಲೀಸ್ನವರು ಅಂದ್ರೆ ಊಳ ಅಂತ ತಿಳ್ಕೊಂಡಿದ್ಯಾನೋ? ಯಾರೋ ನೀನು? ಯಾರೋ? ಸರ್, 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 ಯಾರು ಸರ್ ಇವರು? ಅಜಯ್ ಕುಮಾರ್ ಸರ್ ನಾಯಕ್. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಸ್ಪೆಷಲ್ ಕ್ರೈಮ್ ಬ್ರಾಂಚ್, ಹುಬ್ಳಿ. ಹೇಗೂ ಎಲ್ಲ ಒಳ್ಳೇದೇ ಆಯ್ತಲ್ಲ. ಮಿಸ್ಟರ್ ಚಂದ್ರಕಾಂತ್, ಐ ಆಮ್ ಪ್ರೌಡ್ ಆಫ್ ಯು. ನಿಮ್ಗೆ ಹ್ಯಾಕ್ ಥ್ಯಾಂಕ್ಸ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಇಟ್ ವಾಸ್ ಮೈ ಡ್ಯೂಟಿ. ಸರ್, ನೀವು ಕಾಪಾಡಿರೋದು ಒಬ್ಬ ಕ್ರಿಮಿನಲ್ ಅಲ್ಲ, ಮಾಮೂಲಿ ಮನುಷ್ಯನೂ ಅಲ್ಲ, ಬಡವರ ಪಾಲಿಗೆ ದೇವರಾಗಿದ್ದವನು. ಮನುಷ್ಯ ಎಷ್ಟು ವರ್ಷ ಬಾಳ್ತಾನೆ ಅನ್ನೋದು ಮುಖ್ಯ ಅಲ್ಲ ಸರ್, ಅವ್ನು ಮಾಡಿದ ಸಾಧನೆಗಳನ್ನ ಜನ ಎಷ್ಟು ವರ್ಷ ಮಾತಾಡ್ತಾರೆ ಅನ್ನೋದು ಮುಖ್ಯ. ಅಂತವ್ರ ಲಿಸ್ಟ್ ಸೇರಿದವ್ ಸರ್ ನಮ್ಮ ACP. ಕ್ರೈಮ್ಗೆ ಗೂಟ ಹೊಡೆದು, ಕ್ರಿಮಿನಲ್ಸ್ಗೆ ಚಿಲ್ಕ ಜಡ್ದು ನಮ್ಮ ಡಿಪಾರ್ಟ್ಮೆಂಟ್ಗೆ ತಿಲ್ಕ ಇಟ್ಟವರು ಸರ್ ಈ ನಮ್ಮ ACP. ಯಾರು ಹೆಜ್ಜೆ ಇಟ್ರೆ ನ್ಯಾಯನೇ ನಡುತ್ತಿತ್ತೋ, ಯಾರು ಮಾತಾಡೋಕ್ ಶುರು ಮಾಡಿದ್ರೆ ನೀತಿನೇ ಭಯ ಬೀಳ್ತಿತ್ತೋ, ಯಾರು ಕಾನೂನ್ನ ಕೈ ತಗೊಂಡ್ರೆ ಧರ್ಮನೇ ಬೆಚ್ಚಿ ಬೀಳ್ತಿತ್ತೋ ಅವರೇ ಸರ್ ದ ಗ್ರೇಟ್ ಪೊಲೀಸ್ ಆಫೀಸರ್ ACP ಅಜಯ್ ಕುಮಾರ್ ಸರ್ ನಾಯಕ್. ನಾಡಿನ ಕಲಿಗಿವನು ಅಧರ್ಮವ ಸಹಿಸದ ನಾಯಕನು, ಹುಬ್ಬಳ್ಳಿ ಮಣ್ಣಿನ ಸಿಡಿಸಿಡಿಕೊಂಡಿವನು. ಕನ್ನಡ ನಾಡಿನ ಕಲಿಗಿವನು ಅಧರ್ಮವ ಸಹಿಸದ ನಾಯಕನು, ಹುಬ್ಬಳ್ಳಿ ಮಣ್ಣಿನ ಸಿಡಿಸಿಡಿಕೊಂಡಿವನು. ಹೆಜ್ಜೆ ಇಟ್ಟರೆ ಝೇಂಕಾರ, ನುಡಿಯಲಿ ನ್ಯಾಯದ ಗೋಂಕಾರ, ದುಷ್ಟರ ಮೆಟ್ಟಲು ನೀ ಬಾರ, ಹುಬ್ಬಳ್ಳಿ ಕಂಡು ನೀ ಗಂಭೀರ ಬಾಬಾ. ಸರ್,
ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕಾಗಿರೋ ಫೈಲು ನೀವೊಂದ್ಸಲ ನೋಡ್ಬಿಟ್ರೆ ಸಬ್ಮಿಟ್ ಮಾಡ್ಬಿಡ್ತೀನಿ. ಕೀಪ್ ಇಟ್. ಸರ್ ಟೀ ಹೇಳಿ. ಅಜಯ್ ಕುಮಾರ್ ಹಿಯರ್. ಅಜಯ್, ಐಜಿ ಹಿರೇಮಠಿಗರ್. ಸರ್, ಕಮರಿಪೇಟೆನಲ್ಲಿ ಗಲಾಟೆ ನಡೀತಾ ಇದೆ, ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ. ಈಗಲೇ ಹೊಟ್ಟೆ ಸರ್. ಸುಶೀಲ್. ಸರ್. ಇಳಿರಿ. ಸರ ಗಾಡಿ ಇಲ್ಲಿ ಯಾಕೆ ನಿಲ್ಸಿದ್ರಿ ಸರ್? ಇಲ್ಲಿ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ, ತಿನ್ಕೊಂಡು ಹೋಗೋಣ ಅಂತ ಬನ್ನಿ. ಅಲ್ಲ ಸರ್, ಅಲ್ಲಿ ಕಮ್ಯುನಿಪೇಟಲ್ ಗಲಾಟೆ ನಡೀತಾ ಇದೆ. ನೀವು ನಗೋ ಟೈಮಿಗೆ ನಗ್ಬೇಕು, ಅಳೋ ಟೈಮಿಗೆ ಅಳಬೇಕು, ಹೊಟ್ಟೆ ಹಸಿದಾಗ ಊಟ ಮಾಡ್ತಾ ಇರ್ಬೇಕು. ಟೈಮ್ ಎಷ್ಟಾಯ್ತು? 1:30 ಸರ್. ಊಟ ಮಾಡೋ ಟೈಮ್ ತಾನೆ? ಊಟ ಮಾಡೋ ಟೈಮಲ್ಲಿ ಊಟ ಮಾಡ್ರಯ್ಯ, ಬನ್ನಿ. 2 ಬಿರಿಯಾನಿನಾ? ಕರೆಕ್ಟ್ ಟೈಮ್ ಊಟ ಮಾಡಿ, ಇಲ್ಲಾಂದ್ರೆ ಅಸಿಡಿಟಿ ಸ್ಟಾರ್ಟ್ ಆಗ್ಬಿಡುತ್ತೆ. ನಮಸ್ಕಾರ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್. 4 ಬಿರಿಯಾನಿ. ಸರಿ ಸರ್, 4 ಬಿರಿಯಾನಿ. ಕೂತ್ಕೊಳ್ಳಿ. ಮೊದ್ಲು ಲಡ್ಡು. ಅದ್ಯಾಕೆ ಹರಳೆಣ್ಣೆ ಕೊಡ್ದಂಗಿದೆ ಮಕ್ಕ? ತಿನ್ನಿ, ಬಿಸಿ ಇರ್ಬೇಕಾರೆ. ಏನು ಶಿವ ಇದು? ಸುಮ್ಮನೆ ತಿನ್ನೋ ಮಾರ, ಯಾಕೆ ತಲೆ ತಿಂತಿ? ಚೆನ್ನಾಗಿದಲ್ಲ? ಹ್ಞೂನ್ರಿ ಸಾಹೇಬ್ರ. ಇಲ್ಲಿ ತಲೆ ಮಾಂಸ ತುಂಬಾ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ತಿನ್ನಿ ಸಾಹೇಬ್ರ. ತಿನ್ರಿ, ನಮ್ ಡಿಪಾರ್ಟ್ಮೆಂಟ್ ತುಂಬಾ ಜನಕ್ಕೆ ಅದೊಂದೇ ಕಮ್ಮಿ ಇರೋದು. ಕಪಾಲೆ ಸರ್, 2 ತಲೆ ಮಾಂಸ ತಗೊಂಬ. ಸಾಹೇಬ್ರಿಗೆ ತಲೆ ಮಾಂಸ. ಕಮರಿಪೇಟೆಯಲ್ಲಿ ಗಲಾಟೆ ನಡೀತಾ ಇದೆ. ಅಜಯ್ ಕುಮಾರ್ ಸರ್ನಾಯಕ್, ಲೈನಿಗೆ ಬನ್ನಿ. ಲೈನಿಗೆ ಬನ್ನಿ, ಅಜಯ್ ಕುಮಾರ್ ಸರ್ನಾಯಕ್. ಐ ರಿಪೀಟ್, ಅಜಯ್ ಕುಮಾರ್ ಸರ್ನಾಯಕ್, ಲೈನಿಗೆ ಬನ್ನಿ. ರಿಸೀವಿಂಗ್. ಟ್ರಾಫಿಕ್ ಜಾಮ್ ಆಗಿದೆ, ಒಂದೇ ಹೋಗ್ತಾ ಇದ್ವಿ. ಓವರ್ ಅಂಡ್ ಔಟ್. ನಿತಿನ್. ಹೇ, ಸರ್ ಸರ್ ಸರ್, ಕಮರಿಪೇಟೆಗೆ ಬಂದಾಯ್ತು. ಎಲ್ಲ ಮುಗೀತಲ್ಲ, ಬಂದ್ರು ನೋಡ ಸಿನಿಮಾದವ್ರ ತರ. ಪೊಲೀಸ್ ಯಾವಾಗ್ಲೂ ಲೇಟಾಗಿ ಬರ್ತಾರಂತ ಬೈತಾರಲ್ಲ, ನೋಡಿದ್ರ ಲೇಟಾಗಿ ಬಂದು ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಅಂತ. ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಈ ಗಲಾಟೆ ನಿಲ್ಲಿಸ್ಬೇಕಿತ್ತು. ಮತ್ತೆ ಎವಿಡೆನ್ಸ್ ಅಂತ ಅದೇ ಕೋರ್ಟು, ಲಾಕಪ್, ಬೇಲ್. ಹೊರಗಡೆ ಬಂದು ಮತ್ತೆ ಜನಕ್ಕೆ ತೊಂದರೆ ಕೊಟ್ಟಿರೋರು ನೋಡಿ, ಶಾಂತ ಮಲಗಿದಾರಲ್ಲ. ಅದಕ್ಕೆ ಅರ್ಧ ಗಂಟೆ ಬಿರಿಯಾನಿ ಬ್ರೇಕ್. ನೋಡೀಗ ಹತ್ರ ಬಂದು ಟೊಪ್ಪಿ ತೆಗಿತಾರ. ಏಯ್, ಹಾಕೊಳ್ಳಿ. ಈ ನನ್ ಮಕ್ಕಳಿಗೋಸ್ಕರ ಕಾಕಿ ಕ್ಯಾಪ್ ತೆಗೆದು ಅದ್ರ ಮರ್ಯಾದೆ ಆಗಿ ತೆಗಿತೀರಾ? ಈಗ ನೋಡ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸೋದಕ್ಕೆ ಆಂಬ್ಯುಲೆನ್ಸ್ ಕರ್ಸಂತಾರ. ಪುಟ್ಟಪ್ಪ, ಏನೋ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇದ್ದೆ. ಮತ್ತಿನ್ನೇನ್ರಿ, ಸ್ವಲ್ಪ ಮುಂಚೆ ಬಂದಿದ್ರ ಪ್ರಾಣನಾದ್ರೂ ಉಳಿಸ್ಬೋದಿತ್ತ? ಈಗ 1 ಸೆಕೆಂಡ್ ಮುಂಚೆ ನಾನು ನಿನಗೆ ಕಪಾಳ ಹೊಡಿತೀನಿ ಅಂತ ನಿನಗೆ ಗೊತ್ತಿತ್ತಾ? ಇಲ್ಲಲ್ಲ. ಎದುರುಗಡೆ ನಿಂತಿರ್ಬೇಕಾದ್ರೆ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ದಿರುವಾಗ ಎಲ್ಲೋ ನಡೆಯೋ ಕೊಲೆ ನಮಗೆ ಹೇಗೆ ಗೊತ್ತಾಗುತ್ತೆ? ಇನ್ ಕನ್ಸ ಬೀಳುತ್ತೆ ನಮ್ಗೆ. ಅಷ್ಟಕ್ಕವರಲ್ಲ ಯಾರು? ಬಾ ಮುಂದೆ ಬಾ, ನೋಡ. ಬಿದ್ದಿರೋರಲ್ಲಿ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಯಾರಾದ್ರೂ ಕಾಣ್ತಾ ಇದಾರ ಅಂತ? ಒಬ್ಬೊಬ್ಬರ ಮೇಲೆ 10 ಕೇಸ್ ಇದೆ. ಬದುಕಿದ್ರೆ 106 ಕೇಸ್ ಆಗ್ತಾ ಇತ್ತು. ನೀವುಗಳೇನ್ ಚಾಚರ? ಒಂದ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಶುರು ಆಗಂಗಿಲ್ಲ. ಕೆಲ್ಸಕ್ಕೆ ಹೋಗೋರು ಕೆಲಸ ಎಲ್ಲ ಬಿಟ್ಟು ಒಂದು ಟಿವಿ ಶೋರೂಮ್ ಸಿಕ್ಕಿದ್ರೆ ಸಾಕು, ಅದ್ರ ಮುಂದೆ ನಿಂತು ಬಿಡ್ತೀರಾ ಮೈ ಮರೆತು. ರಸ್ತೆಯಲ್ಲಿ ಹಾವಾಡೋದು ನೋಡ್ತೀರಾ, ಕೋತಿ ಕುಣಿಸೋದು ನೋಡ್ತೀರಾ. ಕೊನೆ ಜಗಳಗಳಾಗಿ ಈ ತರ ಹೆಣಗಳು ಬಿದ್ದಿದ್ರೆ ಅದನ್ನು ನೋಡ್ತಾ ನಿಂತ್ಕೋತೀರಾ. ನಾಳೆ ನಿಮ್ಮನೆಯವ್ರಿಗೆ ಏನಾರು ಆದ್ರೆ ಬೇರೆಯವ್ರು ಬಂದು ಇದೇ ತರ ನೋಡ್ತಾ ಇರ್ತಾರೆ. ನೋಡ್ಲಿ ಬಿಡಿ, ಮಾಡೋದಕ್ಕೇನ್ ಕೆಲಸ ಇಲ್ವಲ್ಲ. ಒಟ್ಲ ನಿಮ್ಗಳನ್ನ ಬದಲಾಯಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಎಲ್ಲ ಅನಿಷ್ಟಕ್ಕೂ ಶನೀಶ್ವರನೇ ಕಾರಣನೋ ಹಾಗೆ ಎಲ್ಲಾದ್ರೂ ತಂದು ಕೊನೆದಾಗ ಪೊಲೀಸ್ಗೆ ಇಟ್ಬಿಡ್ತೀರಾ. ಸುಶೀಲ್ ಸರ್, ಕಾರ್ಪೊರೇಷನ್ಗೆ ಫೋನ್ ಮಾಡಿ ಕಸದ ಜೊತೆ ಇವ್ರನ್ನ ಎತ್ಕೊಂಡು ಹೋಗಿ ಕೇಳು. ಎಸ್ ಸರ್.